ಬನ್ನಿ ಸರ್, ನಿಧಾನ. ಅಪ್ಪ, ಅವ್ರು ಬಂದಾಗ ನೀವೇನು ಹೇಳ್ಬಾರ್ದು, ಸರಿನಾ? ಕೂತ್ಕೊಳ್ಳಿ ಸರ್. ರಾಕೇಶ್, ಅಂಕಲ್ ಇದ್ದಾರಾ? ಹಾ ಸರ್, ಎಲ್ರೂ ಇದ್ದಾರಾ. ಹೇಗಿದೆಯಪ್ಪ ವಿರಾಟ್? ನಾನು ಚೆನ್ನಾಗಿದ್ದೀನಿ ಅಂಕಲ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿನ್ನೆ ನೀವು ನಮ್ಮ ಮನೆಗೆ ಬಂದಾಗ ಅಜ್ಜಿ ನಿಮಗೆ ಅವಮಾನ ಆಗೋ ಥರ ಮಾತಾಡಿದ್ರಂತೆ. ಅದಕ್ಕೆ ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಅಂಕಲ್. ಪರವಾಗಿಲ್ಲ ಬಿಡಪ್ಪ, ನೀನ್ಯಾಕೆ ಕ್ಷಮೆ ಕೇಳ್ತೀಯ? ಅದು ನಿಮ್ಮ ದೊಡ್ಡ ಗುಣ ಅಂಕಲ್. ಆದರೆ ತಪ್ಪು ನಮ್ಮ ಕಡೆಯಿಂದ ಆಗಿದೆ ಅಲ್ವಾ? ಸಾರಿ ಕೇಳೋದ್ರಲ್ಲಿ ನನ್ಗೆ ಯಾವ ಹೆಸಿಟೇಷನ್ನೂ ಇಲ್ಲ. ಅದನ್ನೆಲ್ಲ ಮರೆತು ಯಾವುದೋ ಕಾಲ ಆಯ್ತು, ಅದನ್ನ ಇಲ್ಲಿಗೆ ಬಿಟ್ಬಿಡಪ್ಪ. ಥ್ಯಾಂಕ್ಸ್ ಅಂಕಲ್. ಸಿಂಧು, ನಿನ್ಗಿನ್ನೂ ನಮ್ಮ ಮೇಲೆ ಕೋಪನಾ? ಐ ನೋ, ಅಪ್ಪ ಅಮ್ಮನ ಇಷ್ಟಪಡೋ ಮಕ್ಕಳು ತಮ್ಮ ಪೇರೆಂಟ್ಸ್ಗೆ ಅವಮಾನ ಆದಾಗ ಹೀಗೆ ರಿಯಾಕ್ಟ್ ಮಾಡ್ತಾರೆ. ದಯವಿಟ್ಟು ಇದೊಂದು ಕೆಟ್ಟಗಳಿಗೆ ಅಂತ ಮರ್ತ್ಬಿಡು. ಹೌದು ಸಿಂಧು, ಪಾಪ ವಿರಾಟ್ ಇಂಥ ಪರಿಸ್ಥಿತಿನಲ್ಲೂ ಇಲ್ಲಿವರೆಗೂ ಬಂದು ಸಾರಿ ಕೇಳ್ತಾ ಇದ್ದಾರೆ. ಇದನ್ನ ಇಲ್ಲಿಗೆ ಬಿಟ್ಬಿಡ. ಹೌದು ಕಣೆ, ಆಗಿದ್ದಾಗೋಯ್ತು. ಇದನ್ನೇ ಸಾಧಿಸ್ಕೊಂಡು ಕೂರಕ್ಕಾಗತ್ತಾ? ನನಗಿದ್ರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೆ, ಬೇರೆ ಏನೂ ಇಲ್ಲ. ಹಾಗಾದ್ರೆ ಕ್ಷಮಿಸಿದಿರಾ ಅಂತ ಅರ್ಥ ಅಲ್ವಾ? ದೊಡ್ಡೋರ್ನ ಕ್ಷಮಿಸೋ ಅಷ್ಟು ನಾನು ದೊಡ್ಡೋಳಲ್ಲ. ಅವ್ರ ತಪ್ಪು ಅವ್ರಿಗೆ ಅರ್ಥ ಆದ್ರೆ ಸಾಕು. ಥ್ಯಾಂಕ್ಸ್ ಸಿಂಧು, ಥ್ಯಾಂಕ್ ಯು ಸೋ ಮಚ್. ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಅಟ್ಲೀಸ್ಟ್ ನೀವಾದರೂ ನಮ್ಮ ಸಪೋರ್ಟಿಗೆ ನಿಂತಿದ್ದೀರಲ್ಲ. ಕೊನೆಗೂ ಎಲ್ಲ ಸರಿ ಹೋಯ್ತು. ಇನ್ನು ಏನು ಸರಿ ಹೋಗಿಲ್ಲ ರಾಕೇಶ. ಈ ಸಂಜೆ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಅಮ್ಮ ನಿರಪರಾಧಿ ಅಂತ ಆಚೆ ಬರಬೇಕು.